ಕಪ್ಪಾಟ ಹಿಡಿದಿಲ್ಲ, ಏನಿಲ್ಲ. ಒಂದು ವಿನೂತನವಾಗಿ ಗಾಡಿ ತಗೊಂಡು ಅದು ಬಿಟ್ಟು ಎಲ್ಲಿ ನಾವು ಮಾಡಬೇಕು. ಇದೆಲ್ಲ ಇಷ್ಟು ಸೀಸನ್ ಆಗಿ ಸರಿ. ಹಾಗಾದ್ರೆ ನಾವು ಫ್ರೀಡಮ್ ಪಾರ್ಕ್ ಹೋಗ್ತೀವಿ, ಹೋಗ್ತೀವಿ ಕಟ್ಟಪ್ಪ ಗಾಡಿ ಹೋಗ್ತೀವಿ, ಹಿಂಗೆ ಹೋಗ್ತೀವಿ. ನಿಮ್ಮ ವಿರುದ್ಧ ಮಾಡಬೇಕಾಗುತ್ತೆ, ಬೇರೆ ಅಲ್ಲ, ಮೆಟ್ರೋ ಅಲ್ಲ, ಇನ್ನೊಬ್ರು ಇಲ್ಲ. ನಾವು ನಿಮ್ಮ ವಿರುದ್ಧ ಮಾಡಬೇಕಾಗುತ್ತೆ. ಸಾವಿರಾರು ಪ್ರತಿಭಟನೆ ಮಾಡಿದ್ದೀರಾ? ಹೌದು, ಸಾವಿರಾರು ಲಕ್ಷ ಪ್ರತಿಭಟನೆ ಮಾಡಿದ್ದೀರಾ? ನಾನು ಲಕ್ಷ ಪ್ರತಿಭಟನೆ, ನೀವು ಹುಟ್ಟಕ್ಕೆ ಮುಂಚಿನಿಂದ ಪ್ರತಿಭಟನೆ, ನಿಮ್ಮ ತಂದೆ ಕಾಲದಿಂದ ಪ್ರತಿಭಟನೆ, ನೀವು ಹೊಸದೇನಲ್ಲ. ಸಹಕಾರ ಮಾಡ್ಬೇಕು ಸರ್, ಏನು ಸಹಕಾರ ಮಾಡ್ಬೇಕು ಸರ್. ಅಯ್ಯಯ್ಯೋ, ಇದೇನು ಏನು ಕಳ್ತನ ಮಾಡಕ್ ಹೋಗ್ತಾ ಇದೀವ? ಸಹಕಾರ ಮಾಡಕ್ಕೆ ಏನ್ ಹೈಕೋರ್ಟ್ ರೂಲ್ಸ್ ಇದೆಯಲ್ಲ ಸರ್, ದಿನ ಸಾಯ್ತಾವ್ರೆ ಜನ. ಕೇಳೋರ್ ಗತಿ ಇಲ್ಲ, ಹೇಳೋರ್ ಗತಿ ಇಲ್ಲ. ಇದ್ಯಾವ್ದ್ರಿ ಇದು ನಿಮ್ದು? ಏನಿದ್ರಿ ಇದೇನು? ಏನ್ ಪೊಲೀಸ್ ಕಮಿಷನರ್ ಪಾಪ ಬಹಳ ಒಳ್ಳೆ ವ್ಯಕ್ತಿ ಕಮಿಷನರ್, ಅವ್ರಿಗೆ ಕೆಟ್ಟ ಹೆಸರು ತರ್ತಾ ಇದ್ದೀರಿ ನೀವು. ನಿಜವಾಗ್ಲೂ ಇದು ಕಮಿಷನರ್ ಗೊತ್ತಾದ್ರೆ ನಿಮ್ ಬಗ್ಗೆ ಗೌರವ ಇಟ್ಕೊಳ್ಳಲ್ಲ. ಹೌದ್ರಿ, ನನಗೆ ಪರಿಚಯ ಒಳ್ಳೆ ಅವರ ಇವರ ಯಾಕಂತೀರಿ ನೀವು? ನೀವು ನಿಮ್ಮ ಇದೆಯಲ್ಲ, ಇದು ಅತ್ಯಂತ ಕೆಟ್ಟ ನೀತಿ, ಅತ್ಯಂತ ಅಗೌರವ, ಪ್ರಜಾಪ್ರಭುತ್ವಕ್ಕೆ ಕೆಟ್ಟ ಕಳಂಕ. ನಿಜವಾಗ್ಲೂ ಸರಿಯಲ್ಲ. ಇದು ಪೊಲೀಸ್ ದರ್ಬಾರ್ ಆಗುತ್ತೆ. ಪೊಲೀಸ್ ದರ್ಬಾರ್ ಇದಲ್ಲ. ಇದು ಬಡವರ ಮೇಲೆ ಹೊರೆ, ಸಾಮಾನ್ಯ ಜನಗಳ ಮೇಲೆ ಹೊರೆ. ಸರ್ಕಾರ ಅವ್ರ ಮೇಲೆ ಇರ್ತಾರೆ, ಅವರು ಇವ್ರ ಮೇಲೆ ಇರ್ತಾರೆ. ಇದು ಅತ್ಯಂತ ಗಂಭೀರವಾದಂಥ ಪರಿಸ್ಥಿತಿ. ಸುಮಾರು 70% ಏರಿಕೆ ಆಗಿದೆ. ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಪಾಪ ಲಕ್ಷಾಂತರ ಜನ ಒಂದು ದಿನಕ್ಕೆ ಕನಿಷ್ಠ 8 ರಿಂದ 10 ಲಕ್ಷ ಜನ ಪ್ರಯಾಣ ಮಾಡ್ತಾರೆ. ಏನಾಗಬೇಕು? ಒಂದು ಕಡೆ ವಿದ್ಯುತ್ ಶಕ್ತಿ ದರ ಏರಿಕೆ, ಒಂದು ಕಡೆ ಹಾಲಿನ ದರ ಏರಿಕೆ, ಒಂದು ಕಡೆ ಈಗ ಕಾಫಿ ದರ ಏರಿಸ್ತಾ ಇದ್ದಾರೆ ಬಹಳ ಹೆಚ್ಚಿನದಲ್ಲಿ, ಒಂದು ಕಡೆ ನೀರಿನ ದರ ಏರಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಬಡವರ ಗತಿ ಏನಾಗಬೇಕು? ಆದ್ದರಿಂದ ಕನ್ನಡ ಚಳವಳಿ ವಾಟಾಳ್ ಪಕ್ಷ ಇವತ್ತು ವಿನೂತನವಾಗಿ ಎತ್ತಿನ ಗಾಡಿಯ ಮೇಲೆ ಕುಳಿತು ಮೆರವಣಿಗೆ ಮಾಡುವ ಮೂಲಕ ಮೆಟ್ರೋ ನೀತಿಯನ್ನು ತೀವ್ರವಾಗಿ ವಿರೋಧಿಸ್ತೀವಿ. ಯಾವುದೇ ಕಾರಣಕ್ಕೂ ಮೆಟ್ರೋ ದರ ಏರಬಾರ್ದು. ಮೆಟ್ರೋ ದರವನ್ನು ಇಳಿಸಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಕನ್ನಡ ಚಳವಳಿ ವಾಟಾಳ್ ಪಕ್ಷ ಭಾರಿ ಹೋರಾಟ ಮಾಡುತ್ತೆ ಅಂತ ಎಚ್ಚರಿಕೆಯನ್ನ ಕೊಡ್ತೇವೆ. ಎತ್ತಿನ ಗಾಡಿ ಬಡವರ ಗಾಡಿ, ಎತ್ತಿನ ಗಾಡಿ ಬಹಳ ಪ್ರೀತಿಯಿಂದ ಹೋಗುವ ಗಾಡಿ. ಎತ್ತಿನ ಗಾಡಿಗೆ ತೀರಾ ಮಿತಿ ಮೀರಿದ್ರೆ ಇವತ್ತೊಂದು 10 ಪೈಸಾ 15 ಪೈಸೆ ಖರ್ಚು ಮಾಡಬಹುದು. ಒಂದು ಎತ್ತಿನ ಗಾಡಿನಲ್ಲಿ ಕನಿಷ್ಠ 4 ಜನ ಕೂತ್ಕೊಳ್ಬೋದು, ಇಲ್ಲ 5 ಜನ ಕೂತ್ಕೊಳ್ಬೋದು. 5 ಜನ ಸೇರಿ 20 ಅಂತಾದರೆ 100 ಪೈಸೆ ಆಯಿತು. ಎದುರಬೇಕಾಗಿಲ್ಲ. ಅದು ಒಂದು 2 ರೌಂಡ್ ಹೊಡೆದ್ರೆ ಒಂದು 50 ರೂಪಾಯಿ, 100 ರೂಪಾಯಿ, 200 ರೂಪಾಯಿ, 300 ಸಂಪಾದನೆ. ಅದರಲ್ಲಿ 150 ರೂಪಾಯಿ ಎತ್ತುಗಳಿಗೆ ಮೇವು ಕೊಟ್ಬಿಡ್ತೀವಿ. ಇನ್ನು 100 ರೂಪಾಯಿ ಯಾರು ಮಾಲೀಕ ಅವನಿಟ್ಕೊತಾರೆ. ಇನ್ನು 50 ರೂಪಾಯಿ ಅದು ಖರ್ಚು ಬರ್ತೀವಿ. ಆದ್ದರಿಂದ ಬಡವರ ವಾಹನ, ರೈತರ ವಾಹನ, ಗ್ರಾಮೀಣ ಜನತೆಯ ವಾಹನ, ಸಾಮಾನ್ಯ ಜನತೆಯ ವಾಹನ ಗಾಡಿ, ಎತ್ತಿನ ಗಾಡಿ, ಒಂಟೆತ್ತಿನ ಗಾಡಿ, ಇದು ವಿನೂತನ ಮತ್ತು ವಿಶೇಷ. ಈಗ ನಾಳೆ ಎಲ್ಲರೂ ಕೂಡ ಇದೇ ಥರ ಎತ್ತಿನ ಗಾಡಿಯಲ್ಲಿ ಓಡಾಡ್ತಾ ಇದ್ದಾರೆ. ಟ್ರಾಫಿಕ್ ಸಮಸ್ಯೆ ಆಗಲ್ಲ? ಟ್ರಾಫಿಕ್ ಸಮಸ್ಯೆ ಆಗಲ್ಲ ಅಂತೇಳಿ ಅವರು ರೇಟ್ ಜಾಸ್ತಿ ಮಾಡಿದ್ರೆ ಕತ್ತಿಸಿಕೊಳ್ಬೇಕ? ನಾವು ಬದುಕಬೇಕಲ್ಲ, ನಾವು ಊಟ ಮಾಡಬೇಕಲ್ಲ, ನಾವು ತಿಂಡಿ ತಿನ್ಬೇಕಲ್ಲ. ನಾವು ಟ್ರಾಫಿಕ್ ಸಮಸ್ಯೆ ಅಂದರೆ ಬಡವರಿಗೆ ಟ್ರಾಫಿಕ್ ಬಿಡಬೇಕು, ಜನ ಆರಾಮಾಗಿ ಬಿಡಬೇಕು.
ಅದನ್ನು ಬಿಟ್ಟು ಕಾರು ಗೀರು ಎಲ್ಲ ತಗೊಂಡು ಆರಾಮಾಗಿ ಅವ್ರು ಹೋಗೋರು ಹೋಗಿ ನಮಗೂ ಬಿಡಬೇಕಲ್ಲ. ನಾವ್ಯಾರು ಮೆಟ್ರೋದಲ್ಲಿ ಹೋಗೋದು. ಮೆಟ್ರೋ ಏನು ಮಾಡ್ತು, ನಮ್ಮ ಮೇಲೆ ಬೆನ್ನಿನ ಮೇಲೆ ಮೂಳೆ ಮುರಿದಿದ್ದಾರೆ. ಆದ್ದರಿಂದ ನಾವು ಮೆಟ್ರೋ ಬದಲು ಏನೇ ಆದರೂ ಚಿಂತೆ ಇಲ್ಲ, ಒಂದು ದಿನಕ್ಕೆ ಒಂದೊಂದು ಕಡೆ 100 ಗಾಡಿ ಓಡಿಸೋದು, ಜನ ಆರಾಮಾಗಿ ಬರಲಿ. ಇಬ್ರಿಗೂ ಕೇಂದ್ರ ಮತ್ತು ರಾಜ್ಯ ಇಬ್ರು, ಕೇಂದ್ರ ಅವ್ರು ಏನು ಹೇಳ್ತಾರೆ ರಾಜ್ಯ ಅಂತಾರೆ, ರಾಜ್ಯ ಏನು ಹೇಳ್ತದೆ ಕೇಂದ್ರ ಅಂತದೆ. ಈ ದೃಷ್ಟಿಯಿಂದ ಇಬ್ಬರು ಒಂದು ರೀತಿ ಬಹಳ ಅತ್ಯಂತ ನಾಜೂಕಾಗಿ ನಡ್ಕೊಳ್ತಾ ಇದ್ದಾರೆ. ನಮ್ಗೆ ಅವೆಲ್ಲ ಬೇಡ, ರೇಟ್ ಇಳಿಸ್ಬೇಕು, ಮೆಟ್ರೋ ದರ ಇಳಿಲೇಬೇಕು. ಇದು ಬೇರೆ ರಾಜ್ಯ, ಕಲ್ಕತ್ತಾದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಮೆಟ್ರೋ ಬಹಳ ಇಳಿದಿದೆ. ಕರ್ನಾಟಕದಲ್ಲಿ ಅದು ಕರ್ನಾಟಕದ ರಾಜ್ಯ, ಬೆಂಗಳೂರು ನಗರದಲ್ಲಿ ಅತಿಯಾದ ಮೆಟ್ರೋ ದರ ಏರಿಸಿದ್ದಾರೆ. ಮೆಟ್ರೋ ದರ ಇಳಿಬೇಕು. ಮೆಟ್ರೋ ವಿರುದ್ಧ ಮುಂದಿನ ದಿನಗಳಲ್ಲಿ ಕನ್ನಡದಲ್ಲಿ ವಾಟುವ ಪಕ್ಷ ತೀವ್ರವಾದ ಹೋರಾಟ ಮಾಡ್ತೇವೆ.